ಹೋರಾಟ ಅನ್ನುವಂಥದ್ದು ನೆನಪೇ ಹೋಗ್ತದೋ ಅನ್ನುವಂಥ ಸಂದರ್ಭದಲ್ಲಿ ಇಂಥದ್ದೆಲ್ಲ ಸಮಸ್ಯೆಗಳು ಬಂದಾಗ ಹೋರಾಟದ ಅವಶ್ಯಕತೆ ಮತ್ತೆ ಮತ್ತೆ ಕಾಣ್ತದೆ. ಆದ್ರೆ ಹೋರಾಟ ಯಾರು ಮಾಡುದು? ಮೇಲಿದ್ದವ್ರು ಮಾಡ್ಲಿ, ದೊಡ್ಡವ್ರು ಮಾಡ್ಲಿ, ಅವು ಮಾಡ್ಲಿ, ಇವು ಮಾಡ್ಲಿ ಅಂತೇಳಿ ಹೇಳಿ ದೂರ ಕೂತ್ಕೊಂಡ್ರೆ ನಮ್ಮ ಕೈಗೆ ಬಂದ ತುತ್ತು ಬಾಯಿಗೆ ಬರದೆ ಹೋಗ್ತದೆ. ಸೊ ಅಂತ ಸಂದರ್ಭದಲ್ಲಿ ಈ ಸಮಸ್ಯೆಯನ್ನ ಸಮರ್ಥವಾಗಿ ಎದುರಿಸಿ ಅದು ಏನಾಗ್ಬೇಕು ಅದು ಆಗಿಯೇ ತೀರ್ಬೇಕು, ಅಲ್ಲಿವರೆಗೆ ನಾವು ನಿಲ್ಲುವುದಿಲ್ಲ ಅಂತೇಳಿ ಹೊರಟಂತ ಎಲ್ಲಾ ಹೋರಾಟಗಾರ ರೈತ ಮುಖಂಡರುಗಳಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳ್ತೇನೆ. ಇದು ಸಮಸ್ಯೆ ಸಣ್ಣರೆಲ್ಲ ತಪ್ಪಕಾತಿಲ್ಲ, ದೊಡ್ಡರೇ ತರ್ಕ ಆಗಲಿಕ್ಕ ದೊಡ್ಡ ಸಮಸ್ಯೆ ಅಂತ ಅನ್ಸೋದು. ಸೊ ಹಾಗಾಗಿ ಸಮಸ್ಯೆ ಬಂದಿದೆ. ಆದ್ರೆ ಸಮಸ್ಯೆ ಬಂದದ್ದನ್ನ ಪರಿಹರಿಸುವಲ್ಲಿ ಜನರ ಬೆಂಬಲ, ಮುಖಂಡರುಗಳ ಬೆಂಬಲ, ತಂತ್ರಜ್ಞರ ಬೆಂಬಲ. ಯಾಕಂದ್ರೆ ನಾವು ಮಾತಾಡೋತ್ತಿಗೆ ಲೆಕ್ಕಾಚಾರ ನಾವು ಒಂದು ಹೇಳೋದು, ಇಂಜಿನಿಯರ್ ಮತ್ತೊಂದು ಹೇಳೋ ಕಡೆ ಯಾರದ್ದು ಕೇಂಬಲ ಅಂತೇಳಿ ಹೇಳಿ. ಅದರಲ್ಲೂ ಮುಖ್ಯವಾಗಿ ಮಾಧ್ಯಮಗಳ ಬೆಂಬಲ, ಅದರಲ್ಲೂ ಮುಖ್ಯವಾಗಿ ನಿನ್ನೆಯಿಂದ ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಬೆಂಬಲ. ಯಾಕಂದ್ರೆ ಅದನ್ನು ನೆನಪಲ್ಲಿ ಹೇಳಲೇಬೇಕಾಗ್ತದೆ. ಸೊ ವಾಸ್ತವವನ್ನ ಹೊರಗಿಡುವಲ್ಲಿ ನಿಮ್ಮ ಪಾತ್ರ ಮುಖ್ಯ. ಹೋರಾಟಗಾರರು ಕೊನೆಯಲ್ಲಿವರೆಗೂ ಎಲ್ಲಿವರೆಗೂ ರಾಜಿ ಆಗದೆ, ರಾಜಿಗೋಸ್ಕರ ಹೋರಾಟ ಅಲ್ಲ ಪರಿಹಾರಕ್ಕೋಸ್ಕರ ಹೋರಾಟ ಅಂತ ಹೇಳಿ ಹೋರಾಟವನ್ನು ತಗೊಂಡು ಹೋಗುದು ಅಷ್ಟೇ ಮುಖ್ಯ ಇರ್ತದೆ. ಸೊ ಈ ಸಂದರ್ಭದಲ್ಲಿ ಸಿದ್ದಾಪುರದಲ್ಲಿ ಇಷ್ಟು ಜನ ರೈತರು ಸಾಕ್ಷಿಯಾಗಿ ಬಿಟ್ಟಿದ್ದಾರೆ. ಈಗ ಇದು ನಿಲ್ಲುವ ಹೋರಾಟ ಅಲ್ಲ, ಪರಿಹಾರದ ಹೋರಾಟ ಅಂತೇಳಿ ಹೇಳಿ. ನನಗೆ ನನ್ನ ಕಾರ್ಯಕರ್ತರು ಪ್ರಶ್ನೆ ಮಾಡ್ತಾರೆ, ಜೋರು ಮಾಡ್ತಾರೆ, ಕೂತದಕ್ಕೆ ನಿಂತದಕ್ಕೆಲ್ಲ ಹೋರಾಟ ಮಾಡ್ತಾರೆ, ಯಾಕೆ ಎಲ್ಲಿನೂ ಬರಿಲ್ಲ ಅನ್ಕೊಂಡು. ನಾನು ಹೇಳಿದೆ, ಕೂತದ ನಿಂತದಕ್ಕೆ ಹೋರಾಟ ಎಲ್ಲಿ ಮಾಡೋದಕ್ಕೆ ಅಂದ್ರೆ ಅಲ್ಲಿ ಕೂಕಂಬರ ಯಾರು ಇಲ್ಲ. ಅಲ್ಲ, ಇದು ಯಾರ ಸಾಮ್ರಾಜ್ಯ? ಇದು ಯಾರ ಸಾಮ್ರಾಜ್ಯಕ್ಕೆ ಅಂದ್ರೆ ಹಸಿರು ಶಾಲ ಹಾಕೊಂಡು ವರ್ಷಗಟ್ಲೆ ಬೇಕಾದ್ರೆ ಕೂಕಂಬ ಪ್ರತಾಪ್ ಶೆಟ್ಟರ ಸಾಮ್ರಾಜ್ಯ ಇದು. ಇಲ್ಲ ನಾನು ಬಂದ್ಕೊಂಡು ಗಬಕ್ಕ ಕೂಕಂಡ ಗಬಕ್ಕ ಎದ್ದು ಹಾರ ಪ್ರತಾಪ್ ಶೆಟ್ಟರ್ ಕೂಕ ನೆಗೆಡ್ತಾರೆ. ಹಿಂಗಿನ ಸ್ವಲ್ಪ ಕಂಡಿನ ನಾನು ಕೇತ್ರ ಕಡೆಗೆ. ಪ್ರತಾಪ್ ಶೆಟ್ಟರ ಸಾಮ್ರಾಜ್ಯದಲ್ಲಿ ಹೋರಾಟಕ್ಕೆ ಹೋಗುವಾಗ ಅವ್ರದ್ದು ಏನಂತೇಳಿ ಹೇಳಿ ಕೇಳಿದೆ, ಮುಂದೋ ಹಿಂದೆ ಬಪ್ಪಕಾತಿಲ್ಲ. ರೋಹಿತರಿಗೆ ಮತ್ತು ಶ್ರವಣ್ಣಿಗೆ ಹೇಳಿದೆ, ಪ್ರತಾಪಣ್ಣ ಅಭಿಪ್ರಾಯ ಕೇಳ್ಕಣಿ. ಅಲ್ಲಿ ಹೊಲ್ಟ್ರ ಮೇಲೆ ಅದಕ್ಕೋಸ್ಕರ ಹೇಳೋದು, ಹಳಿ ಹುಲಿ ಅಂತೇಳಿ ಹೇಳ್ರು ಕೂಡ ಹಳೆಯರು ಯಾರ ಕೇಳ್ಬೇಡಿ, ಹಳಿ ಹುಲಿ ಅರ್ಥ ಅದಲ್ಲ. ಹಳಿ ಹುಲಿ ಅಂತೇಳಿ ಹೇಳ್ರು ಹೊಲ್ಟೈತ್ ಅಂತೇಳಿ ಹೇಳ್ರೆ ಅದು ತುದಿ ಮುಡ್ಸತ್ತ ಅಂತ ಲೆಕ್ಕ. ಅದು ಅದಕ್ಕೋಸ್ಕರ ಹಳಿ ಹುಲಿ. ಹೊಸ ಹುಲಿ ಮಸ್ತ್ ಇದ್ದು ಏನ್ ಗಪ್ಕ ಬಂದ್ಕೊಂಡ್ರೆ ಸುದ್ದಿ ಇಲ್ಲ, ಕಡಿಗೆ ಕಂಡ್ರೆ ಸುದ್ದಿ ಇರುದಿಲ್ಲ. ಸೊ ಅದಕ್ಕೋಸ್ಕರ ಹೊಸ ಹುಲಿಗಳಂತೇಳಿ ಹೇಳಿ ಕೇಮ್ಕತ್ಲ ಪ್ರತಾಪಣ್ಣ ಅಂತ ಅಂತಾರೆ, ಒಂಚೂರು ಕೇಳ್ಕಣಿ ಅಂತ ಹೇಳಿದೆ. ಪ್ರತಾಪಣ್ಣ ಲೆಕ್ಕಾಚಾರ ಕ್ಲಿಯರ್ ಕೊಟ್ಟಿದ್ದಾರೆ, ಇಷ್ಟಿಷ್ಟು ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಯಾವುದೇ ರಾಜಕೀಯವಾಗ್ಲಿ, ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಲಿ, ಹೊರಟ್ರ ಮೇಲೆ ಅದು ಮಿಸ್ಟೇಕ್ ಆದ್ಮೇಲೆ ಅದು ಹಿಂಗ್ ಅಂಬ್ರಲ್ಲ ಅಂತೇಳಿ ಹೇಳಿ ಕೈದು ಮಾಡೋದಿದ್ರು ಮೊದ್ಲೇ ತಿಳಿಸ್ಕಣಿ ಎಲ್ರಿಗೂ ಅಂತೇಳಿ ಹೇಳಿದೆ. ಎಲ್ಲರಿಗೂ ಎಲ್ಲರೂ ತಿಳಿಸಿ ಆಯ್ತು. ಅದಾದ್ಮೇಲೂ ನಮ್ಗೊಂದು ಕ್ವಶನ್ ಇತ್ತು. ನಾನು ನಮ್ಮ ಕಾರ್ಯಕರ್ತರು ಕೇಳಿದೆ, ನಾವ್ ಯಾಕೆ ಪಾರ್ಟಿಯಿಂದ ಹೋರಾಟ ಮಾಡೋಕಾಗ? ನಿಮ್ಗೇನತ್ತು ಕೆಲವು ಸರ್ತಿ ಕೇಳ್ರೆ, ಸುಮಾರು ಸರ್ತಿ ಕಂಡೆ ನಾನು ಪಕ್ಷಾತೀತ ಹೋರಾಟ, ಪಕ್ಷಾತೀತ ಕೆಲಸಗಳು, ಸಾರ್ವಜನಿಕ ಕೆಲಸ, ದೇವಸ್ಥಾನ, ಶಾಲೆ ಇಂಥದ್ದೆಲ್ಲ ಮಾಡ್ತೀವಿ, ಪಕ್ಷಾತೀತವಾಗಿ ಮಾಡ್ತೀವಿ. ಯಾಕೆ ಕೇಳ್ರೆ ಯಾರಿಗೆ ಎಡಿತ್ತೆ ಎಲ್ಲರೂ ಬರ್ಲಿ ಅನ್ಕಂಡೆ. ಈ ಹೋರಾಟ ಎಲ್ಲ ಪಕ್ಷಾತೀತ ಮಾಡೋಕಾರ್ ಕೂಡ್ಲೆ ಯಾರಿಗೆಲ್ಲ ಎಡುವುದಿಲ್ಲ ಹಗೂರ ತೇಲ್ಕೊಂಡ್ ಬಿಡ್ತಾರೆ ಮೆಲ್ಲ. ನಮಗ್ ಬಪ್ಪ ಆಗ್ತಿಲ್ಲ ಅಂದ್ರೆ ಹೇಳುವುದೇ ಇಲ್ಲ, ನಾನು ಇಲ್ಲ ಮಾರ್ರೆ ಅಂತಲ್ಲಿ ಹೇಳಿ. ಪಕ್ಷ ನಿರ್ಣಯ ತಗೊಂಡಾಗ ನಿಮ್ಗೆ ಪಕ್ಷದ ಕಾರ್ಯಕರ್ತನಿಗೆ ಅದು ಬದ್ಧತೆ ಆಗ್ತದೆ. ಆದ್ರೆ ಸಲಹೆ ಏನು ಕೇಳಿದರೆ, ಪ್ರತಾಪಣ್ಣ ಹೊರಡ್ತಾರೆ ಅಂತೇಳಿ ಹೇಳುವಾಗ ಅವರದ್ದೇ ಆದಂತ ಬೆಂಬಲಿಗರು, ಅವರದ್ದೇ ಆದಂತ ಹೋರಾಟಗಾರರ ತಂಡ, ತಂತ್ರಜ್ಞರ ತಂಡ, ಅವ್ರು ಹೇಳಿದ್ರೆ ರಾಜ್ಯ ಮಟ್ಟದಲ್ಲಿ ಕೇಳುವ ಅಧಿಕಾರಿಗಳು, ರಾಜಕಾರಣಿಗಳು ಅವರೆಲ್ಲ ಇರ್ತಾರೆ. ಹಾಗಾಗಿ ಅವ್ರ ನೇತೃತ್ವದಲ್ಲಿ ಹೋಗುವಂತ ಮತ್ತೊಂದು ಸತ್ಯ ನಿಶ್ಚಯ ಆಯ್ತು. ಆದ್ರೆ ಪ್ರತಾಪಣ್ಣನಿಗೆ ಈಗಲೂ ನಾನು ಮಾತು ಕೊಡ್ತೇನೆ, ಹೋರಾಟದ ನೇತೃತ್ವದಲ್ಲಿ ಹಿರಿಯರಾಗಿ ನೀವಿದ್ದೀರಿ. ಇಡೀ ಸಿದ್ದಾಪುರ ಮತ್ತು ಈ ಭಾಗದ ಫಲಾನುಭವಿ ರೈತರು ನಾವೆಲ್ಲರೂ ಒಟ್ಟಿಗಿರ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇವೆ. ಅದ್ರ ಜೊತೆಗೆ ನನ್ನ ಪಕ್ಷದ ಅಜೆಂಡವನ್ನು ನಿಮ್ಮ ಎದುರಿಗೆ, ಹಿರಿಯರಾದಂತ ನಿಮ್ಮ ಎದುರಿಗೆ ಹೇಳಲೇಬೇಕು. ನಾನು ಹೇಳ್ತೇನೆ. ರಾಘಣ್ಣನಿಗೆ ಫೋನ್ ಮಾಡಿದ್ದೆ, ರಾಘಣ್ಣನಿಗೆ ಫೋನ್ ಮಾಡಿ ಕೇಳಿದ್ರು, ಹೋರಾಟ ಇಟ್ಟಿದ್ರಂತಲ್ಲ ನಾನು ಬರ್ಬೇಕಾ ಕೇಳಿದ್ರು. ನಾನೊಂದು ಅವರಿಗೊಂದು ವಿಷಯ ಹೇಳಿದೆ, ಈ ಬದಿಗೆ ನೀರಿನ ಪ್ರಾಜೆಕ್ಟ್ಗಳನ್ನ, ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನ ತಂದು ರಾಶಿ ಹಾಕ್ತಾರೆ ನೀವು, ರಾಘಣ್ಣ, ಯಡಿಯೂರಪ್ಪರು ನೀವು. ನಿಮ್ಮ ಕೆಲಸ ತಂದು ಕೊಡುದು, ಅದನ್ನ ಉಳಿಸ್ಕೊಂಬು ನಮ್ಗೆ ಎಡುವುದಿಲ್ಲ ಅಂತ ಹೇಳ್ರೆ ನೀವೆಂತ ಹೋರಾಟಕ್ಕೆ ಬರ್ತೀರಿ? ಸೊ ಹಾಗಾಗಿ ಅದನ್ನ ಉಳಿಸ್ಕೊಳ್ಳುವಂತ ಕೆಲಸ ನಾವು ಮಾಡ್ತೇವೆ. ಹೇಗೆ ಕೇಳ್ರೆ, ಅಡ್ಡಾಕೋ ಕಾದಾರಿಗೆ ಕಾಲ್ ಮೆಟ್ಟುವಂತ, ಕಾಲ್ ಮೇಲೆ ಜಪ್ಪುವಂತ ಕೆಲಸ ನಾವು ಇಲ್ಲಿ ಮಾಡುತ್ತೆ.
ಮೇಲ್ ಬಾಯಿ ಕಳುವತ್ತಿಗೆ ನೀವು ಅಧಿಕಾರಿಗಳಿಗೆ ಮೇಲಿನವರಿಗೆಲ್ಲ ಮಾತಾಡಿ ಸ್ಯಾಂಕ್ಷನ್ ಮಾಡಿ ನೀರು ಬಾಯಿಗೆ ಹಾಕಿ ಬಿಡಿ ಅಂತೇಳಿ ಹೇಳುವಂತ ಮಾತಾಡ್ಬೇಕು. ಹಾಗಿದ್ರೆ ನಾನು ಎಲ್ಲ ಸಚಿವರಿಗೂ ಮತ್ತು DKಶಿ ಅವರಿಗೂ ನಾನು ಮಾತುಕತೆ ಮಾಡ್ತೇನೆ, ಅಲ್ಲಿ ಯಾವುದೇ ಸಮಸ್ಯೆ ಆಗ್ಬಾರ್ದು. ಇನ್ನೊಂದು ಪ್ರಾಜೆಕ್ಟ್ ಬೇಕಂತ ಡಿಮಾಂಡ್ ಇದ್ರೆ ಅದಕ್ಕೂ ಆಲೋಚನೆ ಮಾಡ್ತೇವೆ, ಹಿರಿಯರ ಮಾರ್ಗದರ್ಶನ ತಗೊಳ್ಳಿ. ಸೊ ಮಾತುಕತೆ ನಾನು ಹೋಗ್ತೇನೆ ಅಂತ ಹೇಳಿದ್ರು. ನಾನು ಹೇಳಿದೆ ಅಗತ್ಯ ಮಾತುಕತೆ ನೀವು ಮಾಡಿ, ಹೋರಾಟ ನಾವಿಲ್ಲಿ ಮಾಡಿ ಬಂದ ಪ್ರಾಜೆಕ್ಟ್ ಅನ್ನು ಉಳಿಸ್ಕೊಂಪು ಹಣೆ ಬರೀಲಿ ಇವರಿಗೆ ಅಂತ ಮಾತು ಬರೆದಿದ್ದಂತ ವ್ಯವಸ್ಥೆ ನಾವು ಮಾಡ್ತೇವೆ ಅನ್ನುವಂತ ಮಾತನ್ನು ಸಹಿತ ಹೇಳಿದ್ದೇನೆ. ಸೊ ಹಾಗಾಗಿ ನನ್ನ ಪಕ್ಷದ ಸ್ಪಷ್ಟತೆ ಪ್ರತಾಪಣ್ಣನಿಗೆ ಈ ಸಂದರ್ಭದಲ್ಲಿ ಹೇಳುವುದು, ನಾವು ಮಾಡುವುದು ರೋಹಿತ್ ಶೆಟ್ರೆ, ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತನು ಈ ಹೋರಾಟಕ್ಕೆ ಬೆಂಬಲ ಕೊಡ್ಲೇಬೇಕು. ಇದರಲ್ಲಿ ನಂಗೊಂಚೂರು ಮನ್ಸಿಲ್ಲ, ನಾನೊಂಚೂರು ಮುಲಾಜಿಗಿದ್ದೆ, ನಂಗೊಂಚೂರು ಹೇಳುವುದಿಲ್ಲ ಅನ್ನೋದು ನಮ್ಮ ಕಡೆಯಿಂದ ಯಾರಲ್ಲಿಯೂ ಬರ್ಲಿಕ್ಕಿಲ್ಲ, ಬರಬಾರ್ದು. ಆ ಶಬ್ದ ಬಂದ್ರೆ ನಮ್ಮ ಸಂಗತಿ ಇಪ್ಪಕ್ಕಿಲ್ಲ. ಇದಿಷ್ಟು ಕ್ಲಿಯರ್ ಅಲ್ವಾ ನಮ್ದು? ಸೊ ಇದು ನಮ್ಮ ಸ್ಪಷ್ಟತೆ. ಅದ್ರ ಜೊತೆಗೆ ಹೋರಾಟದ ದಿಕ್ಕು ದೇಶಗಳು ನಿಮಗೂ ಗೊತ್ತಿತ್ತು ಪ್ರತಾಪಣ್ಣ ಜೀವನದ ಅನುಭವದಲ್ಲಿ. ಒಂದು ದಿವಸದ ಹೋರಾಟಕ್ಕೆ ಮಸ್ತ್ ಜನ ಬರ್ತಾರೆ, ಎರಡನೇ ದಿವಸದಿಂದ ಒಂಚೂರು ಹೆಚ್ಚು ಕಮ್ಮಿ ಆಗ ಶುರುವಾತು, ಮದಿ ಶುರುವಾತು, ಮನ್ಕಲ್ ಶುರುವಾತು, ಸಮನು ಶುರುವಾತು, ಚೂರು ಬಪ್ಪರ್ ಕಮ್ಮಿ ಆಗ್ತದೆ. ಹೋರಾಟ ಕೂತದ್ದು ಬಿಸಿಲು ಕೂತಾರ ಅವ್ರು ಮಾತ್ರ ಇವತ್ತು ಬತ್ತೆ ನಾಳೆ ಬತ್ತೆ ಅಂತ ಹೇಳುವಂತ ಪರಿಸ್ಥಿತಿ ಆಪಕಾಗ. ಅದೇನು ಹೋರಾಟಕ್ಕೆ ನೀವು ನಿಶ್ಚಯ ಮಾಡ್ತೀರಿ ಪ್ರತಾಪಣ್ಣ, ಅದಕ್ಕೆ ಅಷ್ಟಕ್ಕೂ ನಾವು ಬೇರೆ ಎಲ್ಲಾ ಕೆಲಸವನ್ನು ಬಿಟ್ಟು ಬರುವಂತ ಈ ಯೋಜನೆಯನ್ನು ಉಳಿಸ್ಕೊಳ್ಳುವಂತ ಬದ್ಧತೆ ಮತ್ತು ಸಿದ್ಧತೆಯನ್ನ ನಾವು ಮಾಡ್ತೇವೆ. ಒಂದು ಸ್ಪಷ್ಟ ಆಗ್ಬೇಕಾದ ಏನು ಕೇಳಿದ್ರೆ, ಮೂರ್ಖತನಗಳು ಮಸ್ತ್ ಆತ ಬಂತು. ಶಾಲೆ ಮಕ್ಕಳು ಸಹಿತ ಹಿಂಗ್ ಮಾಡೋಕ್ಕಾಗೈತೆ ಅಂತ ಹೇಳುವಂತ ವ್ಯವಸ್ಥೆ ಆತ ಬಂತು. ನಾನು ಸಹಿತ ತುಂಬಾ ಜನಕ್ಕೆ ಕೇಳಿದೆ, ನಂಗಂತೂ ಯಾರ ಬಗ್ಗೂ ಬೇಜಾರಿಲ್ಲ, ನಾನು ಎಲ್ಲರನ್ನೂ ಕರ್ಕೊಂಡೆ ಹೋಯ್ಕೊಂಬರ್, ಟಿವಿಗೂ ಕೇಂದ್ರ ಅವ್ರಂಬರಲ್ಲ ಇವ್ರಂಬರಲ್ಲ ಕೇಂದ್ರ. ನಾ ಹೇಳಿದೆ ಇವ್ರಂಬರನ್ನು ಸಹಿತ ಕರ್ಕೊಬಂದು ಡ್ಯಾಮ್ ತೋರಿಸಿ, ನೀವು ಹೇಳ್ತಾ ಇರೋ ಲೆಕ್ಕಾಚಾರ ಬೇರೆ, ಇಲ್ಲ ಹರಿತಾ ಇರೋ ನೀರು ಬೇರೆ ಅಂತೇಳಿ ಹೇಳಿ ತೋರಿಸಿ ಅವರನ್ನು ಒಪ್ಪಿಸಿ ಮತ್ತು ವಾಪಸ್ ಪ್ರಾಜೆಕ್ಟ್ ತರಲೇಬೇಕು. ಇದೇ ನಮ್ಮ ಬದ್ಧತೆ, ಇದೇ ನಮ್ಮ ಸಿದ್ಧತೆ. ಹಾಗಾಗಿ ಅವ್ರೆಲ್ಲರನ್ನೂ ಕರ್ಕೊಬತ್ತೋ, ಯಾರನ್ನೂ ದೂರುದಿಲ್ಲ. ಆ ಹೋರಾಟ ಅನ್ನುವಂಥದ್ದು ಬಲವಾಗಿ ಹೋದ ಇದ್ರೆ ಸ್ವಲ್ಪ ದಿವಸ ಹೋರಾಡ್ತಾರೆ, 4 ದಿವಸ ಹಾರ್ತಾರೆ, ಕಡಿಕೆಲ್ಲಿ ಹೋತ್ರ ಅಂತೇಳಿ ಅನ್ಸ್ಕೊಂಡ್ ಬಿಟ್ರೆ ಕಡಿಕೆ ಅವ್ರು ಹೇಳದ್ದೇ ಬಿಡುತ್ತೆ. ಇದು ನಮ್ಗೆಲ್ರಿಗೂ ನೆನಪಿರ್ಬೇಕಾದಂತ ಮಾತು. ಹಾಗಾಗಿ ಹೋರಾಟವನ್ನ ಸ್ಪಷ್ಟ ಸ್ವರೂಪದಲ್ಲಿ ತಗೊಂಡು ಹೋಗಂತ ನಿಮ್ಮ ನೇತೃತ್ವಕ್ಕೆ ಇಡೀ ಕ್ಷೇತ್ರದ, ಪುನಃ ಮಾತು ಹೇಳ್ತಾ ಇದ್ದೇನೆ, ಇದು ಸಿದ್ದಾಪುರಕ್ಕೆ ಮಾತ್ರ ಸೀಮಿತ ಮಾಡೋದಿಲ್ಲ, ಇಡೀ ಬೈಂದೂರು ಕ್ಷೇತ್ರದ ಪ್ರತಿಯೊಬ್ಬ ನಾಗರಿಕನು ಈ ಹೋರಾಟಕ್ಕೆ ಒಳಗೊಳ್ಳುವಂತೆ, ಪಾಲ್ಗೊಳ್ಳುವಂತೆ ಮಾಡುವಂತ ತಯಾರಿಯನ್ನ ನಾವು ಮಾಡ್ತೇವೆ. ಕಳೆದ ಸರ್ತಿ ದೋಣಿ ಹೋರಾಟ ಇತ್ತು, ನಾಡ ದೋಣಿ ಮೀನುಗಾರಿಗೆ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಸಿದ್ದಾಪುರದಲ್ಲಿ ಮೀಟಿಂಗ್ ಮಾಡಿದ್ದೇವೆ. ಇಲ್ಲಿನ ನಮ್ಮ ಕಾರ್ಯಕರ್ತರ ಇದರಲ್ಲಿ ಏನು ಕೇಳಿದ್ರೆ, ಅಲ್ಲಿಯ ಹೋರಾಟಕ್ಕೆ ನಾವು ಹೋಯಿದೆ, ಅವ್ರಿಗೆ ಬೆಂಬಲ ಕೊಡದೇ ಇದ್ರೆ ಒಬ್ಬೊಬ್ರಿಗೆ ಅನ್ಯಾಯ ಪತಿ ಅವ್ರು ಮಾತ್ರ ಹೋರಾಡುದ. ಸೊ ಹಾಗಾಗಿ ಆ ಹೋರಾಟಕ್ಕೂ ಇಲ್ಲಿ ಮೀಟಿಂಗ್ ಮಾಡಿದ್ ನಾವು, ಇಡೀ ಕ್ಷೇತ್ರವಾಗಿ ಮರುವಂತೆಲ್ಲ ಹೋರಾಟ ಮಾಡೋದು, ಆ ಪ್ರಾಜೆಕ್ಟ್ ಆಗಬೇಕು ಅಂತೇಳಿ ಹೇಳಿ ಎಲ್ಲ ಇಲ್ಲಿನ ಕಾರ್ಯಕರ್ತರು, ನಮ್ಮ ಎಷ್ಟೋ ಜನ ಕಾರ್ಯಕರ್ತರು ಸೇರಿದ್ರು. ಕಡೆಗೆ ಅದು ಪ್ರಾಜೆಕ್ಟ್ ಸ್ಯಾಂಕ್ಷನ್ ಆಯ್ತು, ಅದು ಯೋಚನೆ ಆಗ್ಲಿಲ್ಲ. ಅದೇ ರೀತಿ ಸಿದ್ದಾಪುರಕ್ಕಾದ ಅನ್ಯಾಯಕ್ಕೆ ಈ ಭಾಗದ ನೀರು ಫಲಾನುಭವಿಗಳು ಮಾತ್ರ ಹೋರಾಟ ಅನ್ನೋ ಪ್ರಶ್ನೆ ಇಲ್ಲ, ಇಡೀ ಕ್ಷೇತ್ರ ಇದರ ಹೋರಾಟದ ಬೆನ್ನಿಗಿದೆ. ಮತ್ತು ಆ ಹೋರಾಟವನ್ನು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗುದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾನೆ. ಸೊ ಇದೆಲ್ಲವನ್ನು ಹೇಳ್ತಾ ನನಗೆ ಬಹುಶಃ ಬಂಗಾರಪ್ಪರು ಅಂತ ಅಂದ್ಕೊಳ್ತೇನೆ, ಪ್ರತಾಪಣ್ಣನೆ ಅವರ ಅನುಭವದಲ್ಲಿ ನೆನ್ಪು ಮಾಡಬೇಕು. ನೀರಿಗೆ ಹೋರಾಡ್ತಾ ಕಾನೂನು ಮತ್ತೊಂದು ಬಲ ಅಂತ ಹೋರಾಟ ಚಪ್ಪೆ ಅಪ್ಪ ಶುರುವಾಯ್ತು. ಏನ್ ಮಾಡ್ರು ಅತ್ತಿಲ್ಲ. ಲಾಸ್ಟಿಗೆ ಹಿರಿಯ ನಾಯಕರು ಹೇಳಿರುವುದು, ಅಧಿಕಾರಿಗಳು ನಿಮ್ಮ ನೀರಿನ ವಿಷಯಕ್ಕೆ ಬಂದ್ರೆ ಅದನ್ನು ಯಾರು ವಿರೋಧ ಮಾಡ್ರೆ ಬೇಲಿ ಗುಟ್ಟು ತಕ್ಕ ಬೆರ್ಸಿ ಅಂತೇಳಿ ಹೇಳುವಂತ ಮಾತನ್ನ ಆ ಸಂದರ್ಭದಲ್ಲಿ ಬಂಗಾರಪ್ಪ ಅಂತ ನನ್ನ ನೆನಪು ಅವ್ರು ಹೇಳಿದ್ದಾರೆ. ನಮ್ಮ ಬದುಕಿಗೆ, ನಮ್ಮ ಅಸ್ತಿತ್ವಕ್ಕೆ ಬಂದಾಗ ನಾವು ಯಾಸು ಮಾಡ್ತಾ ಇಕೊಂಡ್ರೆ ಆಗೋದೇ ಇಲ್ಲ, ಬೇಕಾದ ತಯಾರಿಗೆ ಹೋಗ್ಬೇಕಾಗ್ತದೆ. ಆದ್ರೆ ಹೊರಡುವತ್ತಿಗೆ ಯಾರೋ ಗಾಳಿ ಹಾಕರ, ವಾಟ್ಸಪ್ಗೆ ಸಮಾಧಮ್ ಹಾಕ್ರ ಅಂತೇಳಿ ಹೇಳಿ ಹಾರ್ರೆ ನೀವು ಹೊಂಡಕ್ಕೆ ಬೀಳೋದು. ಹೋಪತ್ತಿಗೆ ಪೂರ್ತಿ ತಯಾರಿಯಲ್ಲೇ ಹೋಗ್ಬೇಕು. ಅದಕ್ಕೋಸ್ಕರ ಹಿರಿಯರ ಮಾರ್ಗದರ್ಶನವನ್ನು ಕಾದಿದ್ದೇವೆ. ಹಿರಿಯರು ಬಂದಿದ್ದಾರೆ, ಇಡೀ ಕ್ಷೇತ್ರದ ಜನ ಒಟ್ಟಾಗಿದ್ದಾರೆ. ಮುಂದಿನ ಹಂತ ಏನು, ಯಾವಾಗ ಅನ್ನುವಂಥದ್ದನ್ನ ನೀವು ಹಿರಿಯರು ಹೇಳಿದ ಮಾರ್ಗದರ್ಶನದಲ್ಲಿ ಹೋಗ್ತೇವೆ. ಆದ್ರೆ ಎಟ್ ದಿ ಎಂಡ್ ಫೈನಲಿ ಏನಕ್ಕೆ ಅಂದ್ರೆ, ಈ ಯೋಜನೆ ಅನ್ನುವಂಥದ್ದು ಒಂದು ಚೂರು ಬದಲಾವಣೆ ಆಗದೆ ಅದೇ ರೀತಿಯಲ್ಲಿ ನೀರು ತುದಿ ಮುಟ್ಟಬೇಕು. ಇದೆಲ್ಲವನ್ನು ಮಾಡಿ ಮತ್ತೆ ನಮ್ದು ಅಡ್ಜಸ್ಟ್ಮೆಂಟ್ ಇದಿಲ್ಲ, 2 ಗ್ರಾಮ ಬಿಡುವ, ಈಚೆ ಬದೆ ಮಾಡುವ, ಅದಕ್ಕೆ ನಾವಿಲ್ಲ. ಒಂದು ಸರ್ತಿ ಇದೇ ಆಸ್ ಇಟ್ ಈಸ್ ಪ್ರಾಜೆಕ್ಟ್ ಪ್ರಕಾರ ತುದಿಗೆ ನೀರು ಬಿಟ್ಬೇಕು. ನೀವು ಬುದ್ಧಿವಂತರು, ನೀವು ಗೊತ್ತಿದ್ದಾರ, ನೀವು ತಾಕತ್ತಿದ್ದಾರ, ಈ ಪ್ರಾಜೆಕ್ಟ್ ಆಪತ್ತಿಗೆ ಒಂಚೂರು ಮಾತಾಡ್ಲಿಕ್ಕೆ ಇದಿತ್ತಲ್ಲ ಹಾಗೆ ಹಿಂಗೆ ಅಂತೇಳಿ ಹೇಳಿ ಪ್ರಾಜೆಕ್ಟ್ ಆಯಿ, ಸ್ಯಾಂಕ್ಷನ್ ಆಯಿ, 2 ಸರ್ತಿ ಟೆಂಡರ್ ಆಯಿ, ಕೆಲಸ ಶುರುವಾಯಿ, ಅರ್ಧ ಮುಗ್ದಳಿಕೆ ಒಂದು ಅಲ್ಲಿಂದಲ್ಲ ಇಲ್ಲಿಗೆ ಮಾಡಿ ಅಂತೇಳಿ ಹೇಳುದು. ಅದ್ರ ಜೊತೆ ಎಲ್ಲಿಂದ ಎಲ್ಲ ಆಯ್ಕೆ ಅದನ್ನಾರು ನಿಲ್ಸಿ ಉಳಿದೆಲ್ಲ ಕೆಲಸ ಆತೇರಿ ಅಂದಿರ್ಯಾ, ಇಡೀ ಕೆಲಸ ನಿಲ್ಸೋದು.
ಇದು ಖಂಡಿತ ದೇವ್ರು ಮೆಚ್ಚುವಂತ ಕೆಲಸ ಅಲ್ಲ, ಇದು ಖಂಡಿತ ದೇವ್ರು ಮೆಚ್ಚುವಂತ ಕೆಲಸವಲ್ಲ. ಆದ್ರೆ ಕೊನೆಗೆ ದೇವ್ರು ಇಲ್ಲಿ ಬಂದ್ಕೊಂಡು ಹೋರಾಟ ಮಾಡ್ಕೋತಿಲ್ಲ, ಹೋರಾಟ ನಾವು ಮಾಡ್ರೆ ದೇವ್ರು ನಾಳೆ ಫಲ ಕೊಡ್ತಾ. ಸೊ ಇದು ನಮ್ಮ ನಂಬಿಕೆ ಅಂತೇಳಿ ಹೇಳ್ತಾ, ಹಿರಿಯರ ನೇತೃತ್ವದ ಈ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಮತ್ತು ಎಲ್ಲಾ ರೀತಿಯಿಂದ ಅದಕ್ಕೆ ಭಾಗವಹಿಸುವಿಕೆಯನ್ನ ಮತ್ತೊಮ್ಮೆ ಖಚಿತಪಡಿಸ್ತಾ, ಮುಂದಿನ ಹೋರಾಟದ ದಾರಿ ಒಂದು ಹೋರಾಟ ಆಯ್ತಲ್ಲ, ಇನ್ನೇನಾದ್ರು ಚೇಂಜ್ ಅಕ್ಕ ಕೇಂದ್ರ ಹೇಳಿರೋ ಆಯ್ತಲ್ಲ, ಇನ್ನೇನಾದ್ರು ಚೇಂಜ್ ಆತ, ಈ ಹೋರಾಟದಿಂದ ಚೇಂಜ್ ಆತ, ಇಲ್ಲಿ ಎಂತದ್ದೀಗ ಇಲ್ಲಿ ಶುರು ಅದ್ ಇದ್ರ ಪತ್ರ ಹೆರಿಗೆ ಇಟ್ಟತ್ರ ಸಮಾಜನ ಅಂತೇಳಿ ಹೇಳಿ ಒಂದು ಅಂದಾಜಾಯ್ತು. ಬಿಡುದಿಲ್ಲ ಅನ್ನುವಂತ ಸಂದೇಶ ಹೋಗ್ಬೇಕಿದ್ರೆ ಮುಂದಿನ ಹಂತ ಏನಂತೇಳಿ ಹೇಳಿ ಈ ವೇದಿಕೆ ಇಳಿಕಿದ್ರ ಮೊದಲೇ ಹೇಳಿ ಇಳಿಬೇಕು. ಇವತ್ತಿನ ಯೋಜನೆ ಏನ್ ಮಾಡ್ತೀರಿ ಮಾಡಿ, ಮುಂದಿನ ಹಂತ ಏನು, ಇನ್ನು ಇಷ್ಟು ದಿವಸದಲ್ಲಿ ಇಂಥದ್ದು, ಇನ್ನು ಇಷ್ಟು ದಿವಸದಲ್ಲಿ ಇಂಥದ್ದು, ಕೊನೆಗೆ ಅದು ಯಾವ ಸ್ವರೂಪದ ಹೋರಾಟಕ್ಕಾದ್ರೂ ನಾವು ಇಳಿತೇವೆ, ಹಿಂದೆ ಹೋಗುದಿಲ್ಲ ಅನ್ನುವಂತ ಸಂದೇಶ ಮೇಲೆ ಹೋದ್ರೆ ಮಾತ್ರ ಏನಾದ್ರೂ ಬದಲಾವಣೆ ಕಾಣಬಹುದು. ಸೊ ಹಾಗಾಗಿ ತಮ್ಮ ಹಿರಿಯರೆಲ್ಲರ ಆಶೀರ್ವಾದವನ್ನು ಕೇಳ್ತಾ, ನಿರ್ದಿರೋರೆಲ್ಲರ ಸಹಕಾರವನ್ನು ಕೇಳ್ತಾ, ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದಿನ ದಿನಗಳಲ್ಲಿ ಫಲಿತಾಂಶ ರಿಸಲ್ಟ್ ಬರುವವರೆಗೆ ಹೋರಾಟ ಮಾಡ್ತೇವೆ, ನಾವೆಲ್ಲರೂ ಒಗ್ಗಟ್ಟಾಗಿರುವ ಅಂತೇಳಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಬರೋ ಭಾರತ್ ಮಾತಾ ಕಿ.